ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 2 ಬಹುಕೋಟಿ ಹಗರಣ ಆಗಿರುವಂಥದ್ದು. ಅದರಲ್ಲಿ ಒಂದು ಪ್ರಮುಖವಾಗಿ ವಾಲ್ಮೀಕಿ ಹಗರಣ, ಇನ್ನೊಂದು ಮೂಡಾ ಹಗರಣ. ಈಗ ನಮ್ಮ ಜೊತೆಗೆ ಈ 2 ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆಗೆ ಮಾತನಾಡಲು ಸ್ವತಃ ಮಾಜಿ ಸಚಿವರಾಗಿರುವಂಥ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಮೂಡಾ ಹಗರಣ ಆಗಿದೆ ಮತ್ತು ವಾಲ್ಮೀಕಿ ಹಗರಣ ಆಗಿದೆ. ಮೊದಲ ರಿಯಾಕ್ಷನ್ ಸರ್. ನೋಡಿ, ಮೂಡ ಹಗರಣೆ ಅದನ್ನು ಅಟ್ಟು ನಾವು ಇದನ್ನು ಚಾವಣಕ್ಕೆ ಬರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವು ವಾಲ್ಮೀಕಿ ಹಗರಣ, ಯಾಕೆ ಒಂದು ಜನಾಂಗ ಅನ್ಯಾಯ ಆಗಿದೆ. ಅದು ಮೂಡಾಗನೂ ಕೆಲವಾಗ ಒಂದು ಸೈಡ್ ಹಂಚಿಕೆಯಲ್ಲಿ ಹಗರಣ ಆಗಿತ್ತು ಹೇಳಿದ್ದಾರೆ. ಅದಕ್ಕೆ ನಿಖರವಾಗಲಿ ಯಾರು ತಪ್ಪು ಮಾಡಿದಾಗ ಅದಕ್ಕೆ ಕ್ರಮ ತಗೊಳ್ಳಿ, ಅವ್ರು ಶಿಕ್ಷೆ ಆಗಲಿ, ಅದಕ್ಕೆ ಸ್ವಾಗತ ಮಾಡ್ತೇವೆ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ವಾಲ್ಮೀಕಿ ಜನಾಂಗ ಒಂದು ದೊಡ್ಡ ಜನಾಂಗ. ಅದು ರಾಜ್ಯದಲ್ಲಿ ಕೆಲವೊಂದು ಸಮಾಜ ಬಿಟ್ಟರೆ ನೆಕ್ಸ್ಟ್ ಬರೋ ನಮ್ಮ ವಾಲ್ಮೀಕಿ ಸಮಾಜ. ಆ ಇಡೀ ಸಮಾಜಕ್ಕೆ ಪೂರ್ಣ ಪ್ರಮಾಣದ ಅನ್ಯಾಯ ಆಗಿದೆ. ಅವ್ರು ಬರುವಂಥ ಅನುದಾನ 100% ಲೂಟ್ ಆಗಿದೆ. ಈ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರ್ಬೇಕಾದ್ರೆ 40% ಕಮಿಷನ್ ಅಂತ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದರು. ಇವು 100% ಲೂಟ್ ಮಾಡಿ ಅಧಿಕಾರ ಬಂದಂಥ ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದ ಜನದ ನಾಯಕರಾಗಿ ಅಧಿಕಾರ ಬಂದಂಥ ನಮ್ಮ ಸಿದ್ದರಾಮಯ್ಯ ಅವರು ಅವರ ಸಮರ್ಥ ಮಾಡೋ ರೀತಿ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತದೆ. ಈ ಮಟ್ಟಕ್ಕೆ ಅವ್ರು ಇಳಿಬಾರ್ದು. ತಕ್ಷಣ ಅವರು ಹಿಂದಿನ ಸಿದ್ದರಾಮಯ್ಯ ಆಗಿ ಅವ್ರು ಎಲ್ಲ ತಪ್ಪಿಸ ಕ್ರಮ ತಗೊಳ್ಳೋಕೆ ಆದೇಶ ಮಾಡಬೇಕು. ಅವ್ರನ್ನ ಯಾರು ಹಗರಣ ಆಗಿಲ್ಲ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಸಿದ್ದರಾಮಯ್ಯ ಅವರು ಬಿಡಬೇಕು. ಹಿಂದಿನ 13-18 ಸಿದ್ದರಾಮಯ್ಯ ಆಗಿ ಉಗ್ರವಾಗಿ ಅವ್ರಿಗೆ ಯಾರು ತಪ್ಪು ಮಾಡೋಕ್ಕೆ ಅವ್ರಿಗೆ ಆದೇಶ ಮಾಡಿ ಮತ್ತು SIT ಇರ್ಬೋದು, CBI ಅದು ED ಎಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಮಟ್ಟ ಹಾಕಬೇಕಂತ ಈ ಸಂದರ್ಭ ಮನವಿ ಮಾಡ್ಕೋತೇವೆ ಅಂತ ಈ ಸಂದರ್ಭ ಹೇಳ್ಕೊಬೇಕು. ಪ್ರಮುಖವಾಗಿ ಈ ಮೂಡಾ ಕೊಟ್ಟಷ್ಟೇ ವಾಲ್ಮೀಕಿಗೆ ಯಾಕೆ ಕೊಡ್ತಿಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಸರ್ BJP ಅವರು. ನೋಡಿ, ವಾಲ್ಮೀಕಿ ಮೂಡಾ ಹಗರಣ ಮೊದಲೇ ಹೇಳಿದೆ ನಾವು, ಅದು ಹಗರಣ. ಆದರೆ ಈ ದೊಡ್ಡ ಹಗರಣ ಈ ವಾಲ್ಮೀಕಿ ಹಗರಣ ಮತ್ತು SC ST, ಯಾಕಂದರೆ ಅನುದಾನವನ್ನು ಗ್ಯಾರಂಟಿ ಸ್ಕೀಮ್ಗೆ ಬಳಸ್ತಾರಲ್ಲ, ಕಳೆದ 1 ವರ್ಷದಿಂದ ಅತಿ ಶೀಘ್ರದಲ್ಲಿ ಎಲ್ಲರೂ ನಾವು ಭಾರತೀಯ ಜನತಾ ಪಕ್ಷ ಅದನ್ನು ಇದು ಹೋರಾಟ ಮಾಡಬೇಕಂತ ಮನವಿ ಮಾಡಿದ್ದೀವಿ. ಆದರೆ ಇನ್ನೂ ಮಟ್ಟಿಗೆ ಆಗಿಲ್ಲ ಅಂದ್ಕೊಂಡು ನಾವು ಈಗಾಗಲೇ ನಮ್ಮ ಮೊನ್ನೆ ದಿಲ್ಲಿ ಹೋದಾಗ ನಾವು ಹೈಕಮಾಂಡ್ BJP ಹೈಕಮಾಂಡ್ ಕೇಳಿದ್ದೀನಿ, ನೀವು ಪರ್ಮಿಷನ್ ಕೊಟ್ಟರೆ ನಾನು ಯತ್ನಾಳು ಮತ್ತು ಇನ್ನೂ ಅನೇಕ ಶಾಸಕರು, ಅನೇಕ ಹಿರಿಯ BJP ಧುರೀಣರು ಕೂಡಿ ಇದು ಮೂಡಾಗೆ ಸಂಬಂಧಪಟ್ಟಂಗೆ ಪಾದಯಾತ್ರೆಗೆ ಸಿದ್ಧತೆ ಮಾಡ್ಕೊಂಡ್ರೆ ಸರ್ ಮೈಸೂರಿಗೆ. ಮೂಡಾಕ್ಕೆ ನಾನು ಆ ಥರ ಅಲ್ಲಿ ನಾನು ಜಾಯ್ನ್ ಆಗಿಲ್ಲ. ನಾವು ವಾಲ್ಮೀಕಿ ಹಗರಣಕ್ಕೋಸ್ಕರ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಲಿಕ್ಕೆ ಒಂದು ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ BJP ಅವರು ಒಂದು ವಿಚಾರ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷ ನಮ್ಮ ಪರ್ಮಿಷನ್ ಕೊಟ್ಟರೆ ನಾವು ಪಾದಯಾತ್ರೆ ಮಾಡೋಕ್ಕೆ ದಿನಾಂಕ ನಿಗದಿಪಡಿಸ್ತೇವೆ ಅಂತ ಈ ಸಂದರ್ಭ ಹೇಗೆ ಇಚ್ಛೆಪಡ್ತೀವಿ. ಚರ್ಚೆದು ಆಗಿದೆ ಸರ್ ಹೈಕಮಾಂಡ್ ಜೊತೆಗೆ. ಹೈಕಮಾಂಡ್ ನಾನು ಸ್ವತಃ ಹೋಗಿ ಮನವಿ ಲಾಸ್ಟ್ ಕಳೆದ ವೀಕ್ ಹೋದಾಗ ನಾವು ಮನವಿ ಮಾಡ್ಕೊಂಡೆ, ನೋಡೋ ಸ್ವಲ್ಪ ತಡಿ ಅಂದ್ರೆ ಅವರ ಆದೇಶಕ್ಕೆ ತಡೆದೇವೆ. ಅದು ಬಂದ ತಕ್ಷಣ ನಾವು ಎಲ್ಲ ಕೂಡಿ ರೂಪರೇಷೆ ಮಾಡ್ಕೊಂಡು ಕೂಡಲ ಸಂಗಮ ಬಳ್ಳಾರಿಗೆ ಪಾದಯಾತ್ರೆ ಮಾಡೋದಕ್ಕೆ ಚಲೋ. ಅಂದರೆ ದಿನಾಂಕದ ಏನಾದ್ರು ನಿಗದಿ ಆಗಿದೆ ಸರ್? ಏನಾದರೂ ದಿನಾಂಕ ನಿಗದಿ ಆಗಿಲ್ಲ, ಅದು ರೂಪರೇಷೆನೂ ನಿಗದಿ ಆಗಿಲ್ಲ. ಅದು ಮೊದಲನೇ ಪೂರ್ವಭಾವಿಗೆ ಈಗಾಗಲೇ ಹೈಕಮಾಂಡ್ ಮಾತಾಡಿದ್ದೀನಿ. ಅತಿ ಶೀಘ್ರದಲ್ಲಿ ನಮ್ಮ ಪರ್ಮಿಟ್ ಕೊಟ್ಟ ತಕ್ಷಣ ಸ್ಟಾರ್ಟ್ ಮಾಡ್ತೇವೆ. ನೇತೃತ್ವ? ಸಾಮೂಹಿಕ ನೇತೃತ್ವ, ಎಲ್ಲ ಸಾಮೂಹಿಕ, ಒಬ್ಬರಿಗೆ ಅಲ್ಲ, ಸಾಮೂಹಿಕ ನೇತೃತ್ವ. ಕೊನೆಯದಾಗಿ ಸರ್, DKC ಅವರು ಪದೇ ಹೇಳ್ತಾರೆ BJP ಅವರ ಹಗರಣವನ್ನು ಪ್ರತಿಯೊಂದನ್ನು ಕೂಡ ಹೊರಗೆ ಹಾಕ್ತೀನಿ ಅನ್ನೋ ಅದು ಅವರ ಸ್ಟೇಟ್ಮೆಂಟ್ನ ಸ್ವಾಗತ ಮಾಡ್ತಾನೆ. ಅತಿ ಬೇಗ ಇವತ್ತೇ ಆದೇಶ ಮಾಡಿ ಅದನ್ನು ಯಾರು ತಪ್ಪಿಸ್ತಾರೋ ಒಳಗೆ ಹಾಕೋ ಪ್ರಯತ್ನ ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ. ಥ್ಯಾಂಕ್ ಯು. ಕೊನೆಯದಾಗಿ ಸರ್, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಸರ್ ಎಲೆಕ್ಷನ್ ಆದ ನಂತರ. ನೋಡಿರಿ, ಎಲೆಕ್ಷನ್ದಾಗ ಹೇಳಿದ್ದೆ ನಾನು, ಬರೀ ಪಾರ್ಲಿಮೆಂಟ್ ಎಲೆಕ್ಷನ್ ಆಗುವವರೆಗೆ ಇರ್ತೈತೆ. ನಾನು ನನ್ನ ಚುನಾವಣಾ ಸಂದರ್ಭದಲ್ಲಿ ನಾನು ಕ್ಯಾಂಪೇನ್ದಲ್ಲೇ ಹೇಳಿದ್ದೀನಿ. ನಾನು ಎಲ್ಲ ಇವನ್ನೆಲ್ಲ ಗ್ಯಾರಂಟಿ ಸ್ಕೀಮ್ ನಂಬೇಡ್ರಿ, ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಮಾತ್ರ ಮುಂದೆ ಬಂದ್ ಆಗ್ತದೆ ಅಂತ ಹೇಳಿದ್ದೆ. ಆ ಪ್ರಕಾರ ಬಂದಾಗಿದೆ. ಯಾವ ಡೆವಲಪ್ಮೆಂಟ್ ಕೂಡ ಆಗ್ತಿಲ್ಲ ಸರ್. ತಮಗೇನಾದರೂ ಡೆವಲಪ್ಮೆಂಟಿಗೆ ಹಣ ಬರ್ತಿದೆಯಾ? ಇಲ್ಲ, ನಮ್ಮ ಕ್ಷೇತ್ರ ಸಹಿತ ನಮ್ಮ ಪರಿಸ್ಥಿತಿ ಇನ್ನು ಮುಂದಿನ ದಿನದಲ್ಲಿ ಭಾಳ ಕಷ್ಟದಾಯಕ ಇದೆ. ಇಡೀ ಎಲ್ಲ ಕ್ಷೇತ್ರದ ರೋಡ್ಗಳು ಹಾಳಾಗತ್ತವ, ಎಲ್ಲ ಏನೂ ಡೆವಲಪ್ಮೆಂಟ್ ಇರೋದಿಲ್ಲ. ಇನ್ನು ದೇವರ ನೋಡ್ಬೇಕದ. ರಾಜ್ಯದಲ್ಲಿ ಏನಾದರೂ ಮಹಾರಾಷ್ಟ್ರ ಮಾದರಿ ಸರ್ಕಾರ ಬರುತ್ತಾ ಅಂತ? ಅದೇನು ಜರುತ್ತಿಲ್ಲ, ಅವರೇ ಬಡದರೆ ಬೀಳ್ತಾರೆ, ನಾವು ವೆಯ್ಟ್ ಮಾಡೋದು. ಇದಿಷ್ಟು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಿರುವಂಥ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 2 ಬಹುಕೋಟಿ ಹಗರಣ ಆಗಿರುವಂಥದ್ದು. ಅದರಲ್ಲಿ ಒಂದು ಪ್ರಮುಖವಾಗಿ ವಾಲ್ಮೀಕಿ ಹಗರಣ, ಇನ್ನೊಂದು ಮೂಡಾ ಹಗರಣ. ಈಗ ನಮ್ಮ ಜೊತೆಗೆ ಈ 2 ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆಗೆ ಮಾತನಾಡಲು ಸ್ವತಃ ಮಾಜಿ ಸಚಿವರಾಗಿರುವಂಥ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಮೂಡಾ ಹಗರಣ ಆಗಿದೆ ಮತ್ತು ವಾಲ್ಮೀಕಿ ಹಗರಣ ಆಗಿದೆ. ಮೊದಲ ರಿಯಾಕ್ಷನ್ ಸರ್. ನೋಡಿ, ಮೂಡಾ ಹಗರಣ ಅದನ್ನು ಅಟ್ಟು
ನಾವು ಇದನ್ನು ಚುನಾವಣೆಗೆ ಬರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವು ವಾಲ್ಮೀಕಿ ಹಗರಣ, ಯಾಕೆ ಒಂದು ಜನಾಂಗ ಅನ್ಯಾಯ ಆಗಿದೆ. ಅದು ಮೂಡಾಗನೂ ಕೆಲವಾಗ ಒಂದು ಸೈಡ್ ಹಂಚಿಕೆಯಲ್ಲಿ ಹಗರಣ ಆಗಿದ್ದು ಹೇಳಿದ್ದಾರೆ. ಅದಕ್ಕೆ ನಿಖರವಾಗಲಿ ಯಾರು ತಪ್ಪು ಮಾಡಿದಾರೆ ಅದಕ್ಕೆ ಕ್ರಮ ತಗೊಳ್ಳಿ, ಅವ್ರು ಶಿಕ್ಷೆ ಆಗಲಿ, ಅದಕ್ಕೆ ಸ್ವಾಗತ ಮಾಡ್ತೀವಿ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ವಾಲ್ಮೀಕಿ ಜನಾಂಗ ಒಂದು ದೊಡ್ಡ ಜನಾಂಗ. ಅದು ರಾಜ್ಯದಲ್ಲಿ ಕೆಲವೊಂದು ಸಮಾಜ ಬಿಟ್ಟರೆ ನೆಕ್ಸ್ಟ್ ಬರೋದು ನಮ್ಮ ವಾಲ್ಮೀಕಿ ಸಮಾಜ. ಆ ಇಡೀ ಸಮಾಜಕ್ಕೆ ಪೂರ್ಣ ಪ್ರಮಾಣದ ಅನ್ಯಾಯ ಆಗಿದೆ. ಅವ್ರು ಬರುವಂಥ ಅನುದಾನ 100% ಲೂಟ್ ಆಗಿದೆ. ಈ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರ್ಬೇಕಾದ್ರೆ 40% ಕಮಿಷನ್ ಅಂತ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದರು. ಇವು 100% ಲೂಟ್ ಮಾಡಿ ಅಧಿಕಾರ ಬಂದಂಥ ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದ ಜನದ ನಾಯಕರಾಗಿ ಅಧಿಕಾರ ಬಂದಂಥ ಸಿದ್ದರಾಮಯ್ಯ ಅವರು ಅವರ ಸಮರ್ಥ ಮಾಡೋ ರೀತಿ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತದೆ. ಈ ಮಟ್ಟಕ್ಕೆ ಅವ್ರು ಇಳಿಬಾರ್ದು. ತಕ್ಷಣ ಅದು ಅವರು ಹಿಂದಿನ ಸಿದ್ದರಾಮಯ್ಯ ಆಗಿ ಅವ್ರು ಎಲ್ಲ ತಪ್ಪಿಸ ಕ್ರಮ ತಗೊಳ್ಳೋಕೆ ಆದೇಶ ಮಾಡಬೇಕು. ಅವ್ರನ್ನ ಯಾರು ಹಗರಣ ಆಗಿಲ್ಲ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಸಿದ್ದರಾಮಯ್ಯ ಅವರು ಬಿಡಬೇಕು. ಹಿಂದಿನ 13-18 ಸಿದ್ದರಾಮಯ್ಯ ಆಗಿ ಉಗ್ರವಾಗಿ ಅವ್ರಿಗೆ ಯಾರು ತಪ್ಪು ಮಾಡೋಕ್ಕೆ ಅವ್ರಿಗೆ ಆದೇಶ ಮಾಡಿ ಮತ್ತು SIT ಇರ್ಬೋದು, CBI ಅದು ED ಎಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಮಟ್ಟ ಹಾಕಬೇಕಂತ ಈ ಸಂದರ್ಭ ಮನವಿ ಮಾಡ್ಕೋತೇವೆ ಅಂತ ಈ ಸಂದರ್ಭ ಹೇಳ್ಕೊಳ್ತೀನಿ. ಸರ್, ಪ್ರಮುಖವಾಗಿ ಈ ಮೂಡ ಕೊಟ್ಟಷ್ಟೇ ವಾಲ್ಮೀಕಿಗೆ ಯಾಕೆ ಕೊಡ್ತಿಲ್ಲ ಅನ್ನೋವಂಥ ನಿಟ್ಟಿನಲ್ಲಿ ಸರ್ BJP ಅವರು ನೋಡಿ, ವಾಲ್ಮೀಕಿ ಮೂಡ ಹಗರಣ ಮೊದಲೇ ಹೇಳಿದೆ ನಾವು, ಅದು ಹಗರಣ. ಆದರೆ ಈ ದೊಡ್ಡ ಹಗರಣ ಈ ವಾಲ್ಮೀಕಿ ಹಗರಣ ಮತ್ತು SC ST, ಯಾಕಂದರೆ ಅನುದಾನವನ್ನು ಗ್ಯಾರಂಟಿ ಸ್ಕೀಮ್ಗೆ ಬಳಸ್ತಾರಲ್ಲ, ಕಳೆದ 1 ವರ್ಷದಿಂದ ಅತಿ ಶೀಘ್ರದಲ್ಲಿ ಎಲ್ಲರೂ ನಾವು ಭಾರತೀಯ ಜನತಾ ಪಕ್ಷ ಅದನ್ನು ಇದು ಹೋರಾಟ ಮಾಡಬೇಕಂತ ಮನವಿ ಮಾಡಿದ್ವಿ. ಆದರೆ ಇನ್ನೂ ಮಾಡಿ ಆಗಿಲ್ಲ ಅಂದ್ಕೊಂಡು ನಾವು ಈಗಾಗಲೇ ನಮ್ಮ ಮೊನ್ನೆ ದಿಲ್ಲಿ ಹೋದಾಗ ನಾವು ಹೈಕಮಾಂಡ್ BJP ಹೈಕಮಾಂಡ್ ಕೇಳಿದ್ದೀನಿ, ನೀವು ಪರ್ಮಿಷನ್ ಕೊಟ್ಟರೆ ನಾನು ಯತ್ನಾಳು ಮತ್ತು ಇನ್ನೂ ಅನೇಕ ಶಾಸಕರು, ಅನೇಕ ಹಿರಿಯ BJP ಧುರೀಣರು ಕೂಡಿ ಇದು ಮೂಡಾಗೆ ಸಂಬಂಧಪಟ್ಟಂಗೆ ಪಾದಯಾತ್ರೆಗೆ ಸಿದ್ಧತೆ ಮಾಡ್ಕೊಂಡ್ರೆ ಸರ್ ಮೈಸೂರಿಗೆ. ಮೂಡಾಕ್ ನಾನು ಮಾತ್ರ ಅಲ್ಲಿ ಜಾಯ್ನ್ ಆಗಿಲ್ಲ. ನಾವು ವಾಲ್ಮೀಕಿ ಹಗರಣಕ್ಕೋಸ್ಕರ ಕೂಡಲ ಸಂಗಮದ ಬಳ್ಳಾರಿಗೆ ಪಾದಯಾತ್ರೆ ಮಾಡಲಿಕ್ಕೆ ಒಂದು ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ BJP ಅವರು ಒಂದು ವಿಚಾರ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷ ನಮ್ಮ ಪರ್ಮಿಷನ್ ಕೊಟ್ಟರೆ ನಾವು ಪಾದಯಾತ್ರೆ ಮಾಡೋಕ್ಕೆ ದಿನಾಂಕ ನಿಗದಿಪಡಿಸ್ತೇವೆ ಅಂತ ಈ ಸಂದರ್ಭ ಹೇಗೆ ಇಷ್ಟಪಡ್ತೀವಿ. ಚರ್ಚೆ ಅದು ಆಗಿದೆ ಸರ್ ಹೈಕಮಾಂಡ್ ಜೊತೆಗೆ. ಹೈಕಮಾಂಡ್ ನಾನು ಸ್ವತಃ ಹೋಗಿ ಮನವಿ ಲಾಸ್ಟ್ ಕಳೆದ ವೀಕ್ ಹೋದಾಗ ನಾನು ಮನವಿ ಮಾಡ್ಕೊಂಡೆ, ನೋಡೋ ಸ್ವಲ್ಪ ತಡಿ ಅಂದ್ರೆ ಅವ್ರ ಆದೇಶಕ್ಕೆ ತಡೆದೇವೆ. ಅದು ಬಂದ ತಕ್ಷಣ ನಾವು ಎಲ್ಲ ಕೂಡಿ ರೂಪರೇಷೆ ಮಾಡ್ಕೊಂಡು ಕೂಡಲ ಸಂಗಮ ಬಳ್ಳಾರಿಗೆ ಪಾದಯಾತ್ರೆ ಮಾಡೋದಕ್ಕೆ ಚಲೋ ಅಂದರೆ ದಿನಾಂಕದ ಏನಾದ್ರು ನಿಗದಿ ಆಗಿದೆ ಸರ್? ಏನಾದರೂ ದಿನಾಂಕ ನಿಗದಿ ಆಗಿಲ್ಲ, ಅದು ರೂಪರೇಷೆನೂ ನಿಗದಿ ಆಗಿಲ್ಲ. ಅದು ಮೊದಲನೇ ಪೂರ್ವಭಾವಿಗೆ ಈಗಲ್ಲ ಹೈಕಮಾಂಡ್ ಮಾತಾಡಿದ್ದೀನಿ, ಅತಿ ಶೀಘ್ರದಲ್ಲಿ ನಮ್ಮ ಪರ್ಮಿಷನ್ ಕೊಟ್ಟ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ. ಯಾರು ನೇತೃತ್ವ? ಸಾಮೂಹಿಕ ನೇತೃತ್ವ, ಎಲ್ಲ ಸಾಮೂಹಿಕ, ಒಬ್ಬರಿಗೆ ಅಲ್ಲ, ಸಾಮೂಹಿಕ ನೇತೃತ್ವ. ಕೊನೆಯದಾಗಿ ಸರ್, DKC ಅವರು ಪದೇ ಹೇಳ್ತಾರೆ BJP ಅವರ ಹಗರಣವನ್ನು ನಾನು ಪ್ರತಿಯೊಂದನ್ನು ಕೂಡ ಹೊರಗೆ ಹಾಕ್ತೀನಿ ಅನ್ನೋ ಅದು ಅವರ ಸ್ಟೇಟ್ಮೆಂಟ್ನ ಸ್ವಾಗತ ಮಾಡ್ತಾನೆ. ಅತಿ ಬೇಗ ಇವತ್ತೇ ಆದೇಶ ಮಾಡಿ ಅದನ್ನು ಯಾರು ತಪ್ಪಿಸ್ತಾರೋ ಒಳಗೆ ಹಾಕೋ ಪ್ರಯತ್ನ ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ. ಥ್ಯಾಂಕ್ ಯು. ಕೊನೆಯದಾಗಿ ಸರ್, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಸರ್ ಎಲೆಕ್ಷನ್ ಆದ ನಂತರ. ನೋಡಿರಿ, ಮೊನ್ನೆ ಇಲೆಕ್ಷನ್ದಾಗ ಹೇಳಿದ್ದೆ ನಾನು, ಬರೀ ಪಾರ್ಲಿಮೆಂಟ್ ಎಲೆಕ್ಷನ್ ಆಗುವವರೆಗೆ ಇರ್ತೈತೆ. ನಾನು ನನ್ನ ಚುನಾವಣಾ ಸಂದರ್ಭದಲ್ಲಿ ನಾನು ಕ್ಯಾಂಪೇನ್ದಲ್ಲೇ ಹೇಳಿದ್ದೀನಿ, ನಾನು ಇದು ಎಲ್ಲ ಇವ್ರನ್ನೆಲ್ಲ ಗ್ಯಾರಂಟಿ ಸ್ಕೀಮ್ ನಂಬೇಡ್ರಿ, ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಮಾತ್ರ ಮುಂದೆ ಬಂದ್ ಆಗ್ತದೆ ಅಂತ ಹೇಳಿದ್ದೆ. ಆ ಪ್ರಕಾರ ಬಂದ್ ಆಗಿದೆ. ಯಾವ ಡೆವಲಪ್ಮೆಂಟ್ ಕೂಡ ಆಗ್ತಿಲ್ಲ ಸರ್. ತಮಗೇನಾದರೂ ಡೆವಲಪ್ಮೆಂಟ್ಗೆ ಹಣ ಬರ್ತಿದೆಯಾ? ಇಲ್ಲ, ನಮ್ಮ ಕ್ಷೇತ್ರ ಸಹಿತ ನಮ್ಮ ಪರಿಸ್ಥಿತಿ ಇನ್ನು ಮುಂದಿನ ದಿನದಲ್ಲಿ ಭಾಳ ಕಷ್ಟದಾಯಕ ಇದೆ. ಇಡೀ ಎಲ್ಲ ಕ್ಷೇತ್ರದ ರೋಡ್ಗಳು ಹಾಳಾಗತ್ತವ, ಎಲ್ಲ ಏನೂ ಡೆವಲಪ್ಮೆಂಟ್ ಇರೋದಿಲ್ಲ. ಇನ್ನು ದೇವರ ನೋಡ್ಬೇಕದ. ರಾಜ್ಯದಲ್ಲಿ ಏನಾದರೂ ಮಹಾರಾಷ್ಟ್ರ ಮಾದರಿ ಸರ್ಕಾರ ಬರುತ್ತಾ ಅಂತ? ಅದೇನು ಜರುತ್ತಿಲ್ಲ, ಅವರೇ ಬಡದರೆ ಬೀಳ್ತಾರೆ, ನಾವು ವೇಟ್ ಮಾಡೋದು. ಇದಿಷ್ಟು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಿರುವಂಥ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ ರಿಪಬ್ಲಿಕ್ ಕನ್ನಡ ಬೆಳಗಾವಿ.